ಪುರುಷರಿಗೆ ಆಗುವ ಫೋರ್ಸ್ಕಿನ್ ಚಿಕಿತ್ಸೆಗಳಲ್ಲಿ ಬಹಳ ಜನರು ಬಂದು ಚರ್ಮ ಇರಬೇಕು ಅಥವಾ ಇಲ್ಲದೇ ಇರುವುದೇ ಒಳ್ಳೆಯದ, ಫೋರ್ಸ್ಕಿನ್ ಶಸ್ತ್ರಚಿಕಿತ್ಸೆ ಮಾಡಿಸಬಹುದಾ, ಬೇಕಾ ಬೇಡವೋ ಎಂಬ ಗೊಂದಲದಲ್ಲೇ ಇರುತ್ತಾರೆ. ಸರ್ಕನ್ಸಿಷನ್ ಶಸ್ತ್ರಚಿಕಿತ್ಸೆ ದೊಡ್ಡ ಶಸ್ತ್ರಚಿಕಿತ್ಸೆ ಅಲ್ಲ, ಆದರೂ ಬಹಳ ಜನರಿಗೆ ಏನೋ ಒಂದು ಹಿಂಜರಿಕೆಯಿಂದ ಫೈಮೋಸಿಸ್ ಮುಂದೋಗಲು ಬರಬೇಕೋ ಬೇಡವೋ, ಇದರಲ್ಲಿ ಅಂತಹ ಹಿಂಜರಿಕೆ ಇದೆ. ವಿಡಿಯೋದಲ್ಲಿ ಖಂಡಿತವಾಗಿಯೂ ಫೋರ್ಸ್ಕಿನ್ ಇದ್ದರೆ ಯಾವೆಲ್ಲ ಲಾಭಗಳಿವೆ, ಇಲ್ಲದಿದ್ದರೆ ಯಾವೆಲ್ಲ ಲಾಭಗಳಿವೆ, ಅದರ ದೋಷಗಳು ಯಾವುವು ಇರುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ನೋಡೋಣ. ಅಶೋಕ್ ಶಕ್ತಿ ಫರ್ಟಿಲಿಟಿ ಶ್ರೀಚಕ್ರ ಆಸ್ಪತ್ರೆ. ಫೋರ್ಸ್ಕಿನ್ ಏನು ಅಂತ ಅನೇಕ ಜನರು ಕೇಳುತ್ತಾರೆ. ಫೋರ್ಸ್ಕಿನ್ ಎಂದರೆ ಪುರುಷರ ಲಿಂಗದಲ್ಲಿ ಇರುವ ಮುಂದಿನ ಚರ್ಮದ ಭಾಗ. ಇದನ್ನು ದೇವರು ಏಕೆ ಸೃಷ್ಟಿಸಿದ್ದಾನೆ ಎಂದರೆ ಸಾಮಾನ್ಯವಾಗಿ ಪೆನಿಸ್ ಗ್ಲಾನ್ಸ್ ಎಂಬ ಭಾಗದಲ್ಲಿ ತುಂಬಾ ಸಂವೇದನಾಶೀಲ ನರ್ಸ್ ಎಂಡಿಂಗ್ಗಳು ಇರುತ್ತವೆ. ಲೈಂಗಿಕ ಆನಂದಕ್ಕಾಗಿ ವಿಷಯಗಳು ಇರುವುದರಿಂದ ಅದು ಇರೋದರಿಂದ ಅದರ ಸಂವೇದನೆ ಹೆಚ್ಚು ಇರುತ್ತದೆ ಎಂಬುದಕ್ಕಾಗಿ ಅದು ಮುಚ್ಚಿ ಇಡಲಾಗಿದೆ. ಅದಕ್ಕಾಗಿ ಗ್ಲಾನ್ಸ್ ಪೆನಿಸ್ ಮೇಲೆ ಮುಂಚೆ ಚರ್ಮದ ಭಾಗ ಮುಚ್ಚಲ್ಪಟ್ಟು ಫೋರ್ಸ್ಕಿನ್ ಆಗಿ ಇರುತ್ತದೆ. ಹಾಗಾಗಿ ಅನೇಕ ಜನರಿಗೆ ವಿವಿಧ ಕಾರಣಗಳಿಂದ ಈ ಫೋರ್ಸ್ಕಿನ್ ಸಮಸ್ಯೆಯಾದಂತೆ ಕಾಣಬಹುದು. ಉದಾಹರಣೆಗೆ, ಒಂದು ಪುನರಾವೃತ ಮೂತ್ರನಾಳದ ಸೋಂಕು ಇರಬಹುದು ಅಥವಾ ಸಂಪರ್ಕದಲ್ಲಿ ಇರಲು ಕಷ್ಟವಾಗಬಹುದು, ಅಥವಾ ವೈರಲ್ ಸೋಂಕುಗಳು, ಲೈಂಗಿಕವಾಗಿ ಹರಡುವ ರೋಗಗಳು, ಕ್ಯಾನ್ಸರ್ ಸಂಬಂಧ ಇರಬಹುದು. ವಿವಿಧ ಕಾರಣಗಳಿಗಾಗಿ ಕೆಲವು ಸಂದರ್ಭಗಳಲ್ಲಿ ಮುಂದೊಗಲು ಬಂದು ಹೋಗಬಹುದು, ಸಮಸ್ಯೆ ಉಂಟು ಮಾಡಬಹುದು. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಈ ಫೈಮೋಸಿಸ್ ಫೋರ್ಸ್ಕಿನ್ ತೆಗೆದುಹಾಕಬೇಕಾ ಬೇಡವೋ ಎಂಬುದು ಬಹುಪಾಲು ಜನರಿಗೆ ಒಂದು ಗೊಂದಲವಾಗಿರುತ್ತದೆ. ಇದು ಶಾಶ್ವತ ಪರಿಹಾರವೇ? ಪುನಃ ಇದೇ ರೀತಿ ಆಗುತ್ತಾ ಎಂಬಂತ ಹೆಚ್ಚು ಅನುಮಾನಗಳು ಇರುತ್ತವೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಯಾವ ಲಾಭಗಳು ಇರುತ್ತವೆ ಎಂಬುದನ್ನು ಮೊದಲು ನೋಡೋಣ. ಮೊದಲ ಲಾಭವೆಂದರೆ ಫೋರ್ಸ್ಕಿನ್ ಇಲ್ಲದಿದ್ದರೆ ನಮ್ಮ ಮೂತ್ರನಾಳದ ಸೋಂಕು ಪ್ರಮಾಣ ತುಂಬಾ ಕಡಿಮೆ. ಮೂತ್ರನಾಳದ ಸೋಂಕು ಏಕೆ ಆಗುತ್ತದೆ ಅಂದರೆ ಫೋರ್ಸ್ಕಿನ್ ಮುಚ್ಚಿಕೊಂಡಿದ್ದರೆ. ಮೂತ್ರ ವಿಸರ್ಜನೆಯ ನಂತರ ನಿಮ್ಮ ಕೈಗಳನ್ನು ಮುಚ್ಚಿ ಚೆನ್ನಾಗಿ ತೊಳೆಯಿರಿ. ಆ ಮೂತ್ರವು ಗ್ಲಾನ್ಸ್ ಮತ್ತು ಫೋರ್ಸ್ಕಿನ್ ನಡುವಿನ ಒಂದು ಜಾಗದಲ್ಲಿ ನಿಧಾನವಾಗಿ ಜಮೆಯಾಗುತ್ತಾ ಹೋಗುತ್ತದೆ. ಅದು ಸಮಯದೊಂದಿಗೆ ಇನ್ಫೆಕ್ಷನ್ಗೆ ಕಾರಣವಾಗಬಹುದು. ಈ ಇನ್ಫೆಕ್ಷನ್ಗೆ ಮುಖ್ಯ ಕಾರಣವೆಂದರೆ ಯೂರಿನರಿ ಇನ್ಫೆಕ್ಷನ್ ಇರಬಹುದು. ಮತ್ತೊಂದು, ಶುಗರ್ ಪೇಷಂಟ್ಗಳಿಗೆ ಈ ಇನ್ಫೆಕ್ಷನ್ಗಳು ಹೆಚ್ಚು ಬರುತ್ತವೆ. ಹಾಗಾಗಿ ಈ ರೀತಿಯಾಗಿ ಬಂದಾಗ ಇನ್ಫೆಕ್ಷನ್ ರೇಟ್ ಬಹಳ ಹೆಚ್ಚಾಗಿರುತ್ತದೆ. ಇದು ಕೂಡ ಇದನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಎಂದು ಹೇಳಿ. ನಮ್ಮ ಫೋರ್ಸ್ಕಿನ್ ಅಲ್ಲಿರುವ ಗ್ಲಾನ್ಸ್ ನಲ್ಲಿ ಸ್ಮೆಗ್ಮಾ ಎಂಬ ದ್ರವವು ಬರುತ್ತದೆ. ಸ್ವಾಭಾವಿಕವಾಗಿಯೇ ಸಿಕ್ರೀಟ್ ಆಗಿರುವ ಆ ಸ್ಮೆಗ್ಮಾ ಕೂಡ ಈ ಯೂರಿನ್ ಜೊತೆಗೆ ಇನ್ಫೆಕ್ಷನ್ ಮೂರು ಕೂಡಿಕೊಂಡು ಭಯಾನಕವಾದ ಇನ್ಫೆಕ್ಟಿವ್ ರೇಟ್ ಆ ಪ್ರದೇಶದಲ್ಲಿ ಕೊಂಡು ಬರುತ್ತದೆ. ಫೋರ್ಸ್ಕಿನ್ ತೆಗೆದು ಹಾಕಿದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ರೇಟ್ಗಳು ಬಹಳ ಕಡಿಮೆಯಾಗುತ್ತವೆ. ಮುಂದಿನ ಪ್ರಮುಖವಾದ ಫೋರ್ಸ್ಕಿನ್ ತೆಗೆದು ಹಾಕುವುದರಿಂದ ಉಂಟಾಗುವ ಇನ್ನೊಂದು ಲಾಭವೆಂದರೆ ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳ ಹರಡುವಿಕೆ ತುಂಬಾ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾರೆ. ಆದ್ದರಿಂದ ಹೆಚ್ಚಾಗಿ ಈ ಲೈಂಗಿಕ ರೋಗಗಳು ವಿವಿಧ ಲೈಂಗಿಕ ರೋಗಗಳು ಫೋರ್ಸ್ಕಿನ್ ಇದ್ದಾಗ ಆ ಸ್ಥಳದಲ್ಲಿ ಲೈಂಗಿಕ ಸಂಪರ್ಕ ಹೊಂದಿದ್ದಕ್ಕಾಗಿ ನಂತರ ಆ ಚರ್ಮದ ಒಳಭಾಗಕ್ಕೆ ಹೋಗಿ ಅದು ಅಲ್ಲಿ ಒಂದು ವೃದ್ಧಿಯಾಗಬಹುದಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಫೋರ್ಸ್ಕಿನ್ ತೆಗೆದುಹಾಕಿದವರಿಗೆ ಖಂಡಿತವಾಗಿಯೂ ಫೋರ್ಸ್ಕಿನ್ ತೆಗೆದುಹಾಕದವರಿಗಿಂತ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಬರುವ ಸಾಧ್ಯತೆ ತುಂಬಾ ಕಡಿಮೆಯಾಗಿರುತ್ತದೆ. ಮುಂದಿನದು ಮುಖ್ಯವಾದದ್ದು, ಫೋರ್ಸ್ಕಿನ್ ತೆಗೆದುಹಾಕಿದವರಿಗೆ ಕ್ಯಾನ್ಸರ್ ಬರುವ ಸಮಸ್ಯೆ ತುಂಬಾ ಕಡಿಮೆಯಾಗಿದೆ ಎಂಬುದು ವಿವಿಧ ಸಂಶೋಧನೆಗಳ ಮೂಲಕ ಸಾಬೀತಾಗಿದೆ. ಇದು ಕ್ಯಾನ್ಸರ್ ಪರಿಹಾರದ ಪ್ರಮುಖ ಕಾರಣವಾಗಿದೆ. ಸ್ಮೆಗ್ಮಾ ಅನ್ನೋದು ಅದು ಸಹಜವಾಗಿಯೇ ಸಿಕ್ರೀಟ್ ಆಗಿ ನಮ್ಮ ಚರ್ಮದ ಫೋರ್ಸ್ಕಿನ್ಗೆ ಒಳಗೆ ಹೋಗಿ ಮುಂತೋಳಿನ ಒಳಭಾಗದಲ್ಲಿ ಸೆಡಿಮೆಂಟ್ ಆಗಿ ಹಿಟ್ಟು ಹೋಲುವಂತೆ ಒಂದು ಬಿಳಿ ಬಣ್ಣದ ರೂಪದಲ್ಲಿ ಇರುತ್ತದೆ. ಆದ್ದರಿಂದ ಇದು ಮುಂತೋಳು ಕುಗ್ಗಿ ಇರುವವರಿಗೆ ಅಥವಾ ಸ್ವಚ್ಛಗೊಳಿಸದವರಿಗೆ ಅದು ದಿನದಿಂದ ದಿನಕ್ಕೆ ಸೇರಿಕೊಂಡು ಅದು ಅಸ್ವಸ್ಥತೆ ಉಂಟು ಮಾಡಿ ಕ್ಯಾನ್ಸರ್ ಪರಿಸ್ಥಿತಿಗೆ ಕೂಡ ಕಾರಣವಾಗಬಹುದು. ಇದನ್ನು ಬಿಟ್ಟು ಇನ್ನೊಂದು ಇನ್ಫೆಕ್ಷನ್ಗಳು ಆ ರೀತಿಯ ವಿವಿಧ ಕಾರಣಗಳಿಂದಲೂ ಪೀನೈಲ್ ಕ್ಯಾನ್ಸರ್ಗಳು ಬರಬಹುದು. ಆದ್ದರಿಂದ ಫೋರ್ಸ್ಕಿನ್ ತೆಗೆದವರಿಗೆ ಪೀನೈಲ್ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬಾ ಕಡಿಮೆ ಎಂದು ಸಾಬೀತುಪಡಿಸಿದ್ದಾರೆ. ಮುಂದಿನ ಪ್ರಮುಖ ಫೋರ್ಸ್ಕಿನ್ ತೆಗೆದುಹಾಕುವುದರಿಂದ ಆಗುವ ಲಾಭಗಳೆಂದರೆ ಲೈಂಗಿಕ ಸಂವೇದನೆ ಒಂದು ಬಹಳ ಉತ್ತಮವಾದ ಸ್ಥಿತಿಗೆ ಬರುತ್ತದೆ. ಹೆಚ್ಚಿನ ಸಮಯದಲ್ಲಿ ಈ ಫೋರ್ಸ್ಕಿನ್ ತೆಗೆದುಹಾಕದವರಲ್ಲಿ ಆ ಗ್ಲಾನ್ಸ್ ಸಂವೇದನೆ ತುಂಬಾ ಹೆಚ್ಚಿರುತ್ತದೆ. ಹೈಪರ್ ಸೆನ್ಸಿಟಿವ್ ಆಗಿರುತ್ತಾರೆ. ಅದರಿಂದ ಸಂಪರ್ಕದಲ್ಲಿ ತೊಡಗಿದ ಕೂಡಲೇ ಅವರು ತಕ್ಷಣವೇ ದೊಡ್ಡ ಮಟ್ಟದ ಉತ್ಸಾಹ ಸ್ಥಿತಿಗೆ ಹೋಗಿ ಆರ್ಗ್ಯಾಸಮ್ ಆಗಿ ವೀರ್ಯ ಮುಂಚಿತವಾಗಿ ಹೊರಬರುವಂತಹ ಪರಿಸ್ಥಿತಿಗೆ ಆಗುತ್ತದೆ. ಆದ್ದರಿಂದ ಫೋರ್ಸ್ಕಿನ್ ತೆಗೆದುಹಾಕಿದರೆ ಆ ಸಂವೇದನೆ ಮಟ್ಟವು ಸ್ವಲ್ಪ ಕಡಿಮೆಯಾಗುತ್ತದೆ ಮತ್ತು ಉತ್ತಮ ಸ್ಥಿತಿಯಲ್ಲಿ ಇರುತ್ತದೆ. ಆದ್ದರಿಂದ
ಎರೆಕ್ಷನ್ ಆಗುವಾಗ ದೀರ್ಘಕಾಲ ಸಂಪರ್ಕದಲ್ಲಿರಲು ಅವಕಾಶಗಳು ಹೆಚ್ಚುತ್ತವೆ. ಫೋರ್ಸ್ಕಿನ್ ತೆಗೆದುಹಾಕಿದವರಿಗೆ ಹೈಜೀನ್ ಕೂಡ ಸ್ಪಷ್ಟವಾಗಿ ತುಂಬಾ ಸ್ವಚ್ಛವಾಗಿ ಕಾಪಾಡುತ್ತಾರೆ. ಪ್ರತಿ ಬಾರಿ ಅವರು ವಿಶೇಷವಾಗಿ ಪೀನೈಲ್ ಟಿಪ್ ಅನ್ನು ಸ್ವಚ್ಛಗೊಳಿಸಬೇಕು ಎಂಬ ಉದ್ದೇಶ ಇಲ್ಲದಿದ್ದರೂ ಕೂಡ ಫ್ಲಶ್ ಮಾಡುವಾಗಲೇ ಸ್ವಯಂಚಾಲಿತವಾಗಿ ಆ ಭಾಗಗಳು ಪೂರ್ಣವಾಗಿ ತೊಳೆಯಲ್ಪಟ್ಟು ತುಂಬಾ ಹೈಜೀನಿಕ್ ಆಗಿರಬಹುದು. ಇದು ತುಂಬಾ ಒಂದು ಲೈಂಗಿಕ ಜೀವನದಲ್ಲಿ ಪೀನೈಲ್ ಹೈಜೀನ್ ತುಂಬಾ ಮುಖ್ಯ. ಆದ್ದರಿಂದ ಈ ಫೋರ್ಸ್ಕಿನ್ ತೆಗೆದುಹಾಕಿದವರ ಲೈಂಗಿಕ ಜೀವನ ಹೈಜೀನಿಕ್ ಆಗಿರುತ್ತದೆ, ಚೆನ್ನಾಗಿರುತ್ತೆ ಎಂಬುದು ಸಾಬೀತಾಗಿದೆ. ಮುಂದಾಗಿ ಈ ಫೋರ್ಸ್ಕಿನ್ ಇರುವುದರಿಂದ ಉಂಟಾಗುವ ಎಲ್ಲಾ ಸಂಕ್ಲಿಷ್ಟತೆಗಳನ್ನು ನಾವು ತಪ್ಪಿಸಬಹುದು. ಉದಾಹರಣೆಗೆ ಹೇಳಬೇಕಾದರೆ ಫೋರ್ಸ್ಕಿನ್ ಟೈಟ್ನಿಂಗ್ ಆಗುವುದನ್ನು ತಪ್ಪಿಸಬಹುದು. ನಾವು ಪ್ಯಾರಾಫೈಮೋಸಿಸ್ ಎಂದು ಹೇಳುತ್ತೇವೆ. ಸಂಪರ್ಕದಲ್ಲಿದ್ದರೆ ಕೆಲವೊಮ್ಮೆ ಗ್ಲ್ಯಾನ್ಸ್ಗೆ ಸಮಸ್ಯೆ ಉಂಟಾಗಬಹುದು. ಅಲ್ಲಿ ಫೋರ್ಸ್ಕಿನ್ ಹಿಂದಕ್ಕೆ ಹೋಗಿ ಕೊರೋನಾ ಪ್ರದೇಶದಲ್ಲಿ ಕುತ್ತಿಗೆಯ ಭಾಗದಲ್ಲಿ ಸಿಲುಕಿಕೊಂಡು ಉಬ್ಬು ಉಂಟಾಗಬಹುದು. ಆದ್ದರಿಂದ ತುಂಬಾ ವಯಸ್ಸಾದ ಜನರು ನಾವು ವಯಸ್ಸಾಗುತ್ತಿರುವಾಗ ಸುಲಭವಾಗಿ ಪೀನೈಲ್ ಟಿಪ್ ಅನ್ನು ತೊಳೆಯಬಹುದು. ತುಂಬಾ ವಯಸ್ಸಾದವರು ಅದನ್ನು ನಿಯಮಿತವಾಗಿ ಮಾಡುವುದನ್ನು ತಪ್ಪಿಸುತ್ತಾರೆ. ಆ ಪರಿಸ್ಥಿತಿಯಲ್ಲಿ ಫೈಮೋಸಿಸ್ ಬರುವುದನ್ನು ತಪ್ಪಿಸಬಹುದು. ಈ ಸಂಕೀರ್ಣತೆಗಳನ್ನು ಅಥವಾ ಫೋರ್ಸ್ಕಿನ್ ರೋಗಗಳನ್ನು ನಾವು ಫೋರ್ಸ್ಕಿನ್ ಇಲ್ಲದಿದ್ದರೆ ತಪ್ಪಿಸಬಹುದು. ಹಾಗಾದರೆ ಡಾಕ್ಟರ್ ಲಾಭಗಳಿವೆ ಫೋರ್ಸ್ಕಿನ್ಗೆ. ಅದರಿಂದ ಫೋರ್ಸ್ಕಿನ್ ತೆಗೆದುಹಾಕಿದರೆ ಸಮಸ್ಯೆಗಳು ಬರುತ್ತವೆಯಾ ಎಂದು ಕೇಳಿದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಇಲ್ಲ. ಆದರೆ ಇದ್ದರೂ ಈ ವಿಡಿಯೋ ರೆಕಾರ್ಡಿಂಗ್ ಆಗಿ ನಾವು ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳು ಮುಂದೊಗಲು. ಸಂವೇದನೆಯು ಬಹಳ ಅಪರೂಪದ ಸಾಧ್ಯತೆಯಾಗಿದೆ. ಸಂವೇದನೆ ಕಡಿಮೆಯಾಗಬಹುದು ಎಂದು ಹೇಳಿದ್ದೆ. ಅದು ಕೆಲವು ಜನರಿಗೆ ತುಂಬಾ ಕಡಿಮೆಯಾದರೆ ಆ ಲೈಂಗಿಕ ಉತ್ಸಾಹವು ಬಹಳ ಕಡಿಮೆಯಾಗಬಹುದು. ಇದು ತುಂಬಾ ಅಪರೂಪದ ಸಮಸ್ಯೆ. ಅದೇ ರೀತಿ ಕೆಲವು ಜನರಿಗೆ ಮತ್ತು ಈ ಯೂರಿನರಿ ದ್ವಾರ ಎಂದು ನಾವು ಹೇಳುತ್ತೇವೆ. ಆ ಯೂರಿನರಿ ಹೊರಹೋಗುವ ದ್ವಾರವು ಕೆಲವು ಜನರಿಗೆ ತುಂಬಾ ಕೆಳಭಾಗದಲ್ಲಿರುತ್ತದೆ. ಅವರಿಗೆ ಏನು ಮಾಡುತ್ತಾರೆಂದರೆ ಮಕ್ಕಳಿಗೆ ದೊಡ್ಡವರಾಗುವಾಗ ಸಂಪರ್ಕದಲ್ಲಿ ಇರೋದು ಕಷ್ಟವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಆ ರೋಗಕ್ಕೆ ಚಿಕಿತ್ಸೆ ಮಾಡಲು ಅಗತ್ಯವಿರುವಾಗ ಈ ಫೋರ್ಸ್ಕಿನ್ ತುಂಬಾ ಮುಖ್ಯವಾಗಿರುತ್ತದೆ. ಆದುದರಿಂದ ಪರಿಸ್ಥಿತಿಯಲ್ಲಿ ತೆಗೆದುಹಾಕಿದರೆ ಈ ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯವಾಗದೆ ಹೋಗಬಹುದು. ಹೈಪೋಸ್ಪೇಡಿಯಾಸ್ ಚಿಕಿತ್ಸೆ ಮಾಡಲು ಅಸಾಧ್ಯತೆ ಕಷ್ಟವನ್ನುಂಟು ಮಾಡಬಹುದು. ಆದ್ದರಿಂದ ನಮ್ಮ ವೈದ್ಯರನ್ನು ಮುಂಚಿತವಾಗಿಯೇ ಸಂಪರ್ಕಿಸಿ ಮಾಡಿದರೆ ಅವರು ಸ್ವತಃ ಮಾರ್ಗದರ್ಶನ ನೀಡುತ್ತಾರೆ. ಮುಂದಾಗಿ ಫೋರ್ಸ್ಕಿನ್ ತೆಗೆದುಹಾಕುವುದರಿಂದ ಇರುವ ಅತ್ಯಂತ ಅಪರೂಪದ ಸಮಸ್ಯೆ ಎಂದರೆ ಶಸ್ತ್ರಚಿಕಿತ್ಸೆಯ ಸಂಕೀರ್ಣತೆಗಳು. ಅಂದರೆ ಒಂದು, ನೋವು ಆಗಬಹುದು, ರಕ್ತಸ್ರಾವವಾಗಬಹುದು ಅಥವಾ ಫಲಿತಾಂಶ ಸರಿಯಾಗಿ ಬರುವುದಿಲ್ಲ. ಶಸ್ತ್ರಚಿಕಿತ್ಸೆ ಮೇಲೆ ಇರೆಕ್ಷನ್ ಆಗುವಾಗ ಗಾಯದ ಗುರುತು ಸಾಧ್ಯತೆ ಇದೆ. ಒಂದು ತುಂಬಾ ಅಪರೂಪದ ಸಂಕೀರ್ಣತೆಗಳು ಉಂಟಾಗಬಹುದು. ಹೀಗಾಗಿ ಈ ಮೂರು ದೋಷಗಳು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಆದರೆ ಈ ಮೂರು ತಪ್ಪಿಸಿಕೊಳ್ಳಬಹುದಾದ ವಿಷಯಗಳೇ ಇರುತ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ಪುರುಷರಿಗೆ ಆಗುವ ಫೋರ್ಸ್ಕಿನ್ ಟೈಟ್ನಿಂಗ್ ಬಗ್ಗೆ ಉಂಟಾಗುವ ಲಾಭ ಮತ್ತು ಹಾನಿಗಳನ್ನು ತುಂಬಾ ವಿವರವಾಗಿ ನೋಡಿದ್ದೇವೆ. ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಹಂಚಿ ಆರೋಗ್ಯಕರ ಜೀವನವನ್ನು ನಡೆಸಲು ಧನ್ಯವಾದಗಳು.